ಹೌದು ಅದಿರಾ, ನಾನು ನಿನ್ನ ಒಂದ್ಸರಿ ನೋಡ್ಬೇಕು. ಯಾಕೆ ಏನು ಅಂತ ಮಾತ್ರ ಕೇಳಬೇಡ. ಹೇಳು, ನನ್ನ ಕಣ್ಮುಂದೆ ಬರೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನಾದರೂ ಸಮಸ್ಯೆ ಆಗತ್ತಾ ಅಥವಾ ಧೈರ್ಯ ಇಲ್ವಾ ಅಂತ? ಧೈರ್ಯದ ಬಗ್ಗೆ ನೀನು ನನ್ನ ಹತ್ರ ಮಾತಾಡ್ತಾ ಇದೀಯ? ಮತ್ತೆ ಯಾಕೆ ಬರ್ತಿಲ್ಲ? ಅದು ಅಷ್ಟೊಂದು ಸುಲಭ ಅನ್ಕೊಂಡ್ಯಾ? ಯಾಕೆ? ಅಂಥದ್ದೇನಿದೆ? ನೋಡೋದಕ್ಕೆ ನಿನಗೆ ಶಕ್ತಿ ಬೇಕು. ಶಕ್ತಿನಾ? ಯಾವ ಶಕ್ತಿ? ವಿಶೇಷವಾದ ಶಕ್ತಿ. ಅದನ್ನ ಹೇಗೆ ತಗೊಳ್ಳೋದು? ತಗೊಳ್ಳೋಕದನ್ನ ಎಲ್ಲೆಲ್ಲೋ ಮಾರಲ್ಲ. ಮತ್ತೆ ಅದನ್ನ ಹೇಗೆ ಪಡ್ಕೊಳ್ಳೋದು ಹೇಳು. ಅದು ಒಬ್ಬರ ಹತ್ರ ಇದೆ. ಅದನ್ನ ಅವ್ರ ಹತ್ರಿಂದ ಪಡ್ಕೋಬೇಕು. ಹೌದಾ? ಯಾರ ಹತ್ರ ಇದೆ? ಸಂಯುಕ್ತ. ಆ ಶಕ್ತಿ ಅವಳ ಹತ್ರ ಇದೆ. ಸಂಯುಕ್ತ ಹತ್ರ ಯಾವ ಶಕ್ತಿ ಇದೆ? ನಿಶಿತಾ, ನೀನು ತುಂಬಾ ಪ್ರಶ್ನೆ ಮಾಡ್ತಾ ಇದೀಯ. ಕೋಪ ಮಾಡ್ಕೋಬೇಡ ಅದಿರಾ. ನೀನು ಶಕ್ತಿ ಇದೆ ಅಂತ ಹೇಳ್ದಲ್ವಾ, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಅಷ್ಟೇ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಆದ್ರಿಂದ ಪ್ರಯೋಜನ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಸಂಯುಕ್ತ ಹತ್ರ ಇರೋ ಶಕ್ತಿನ ನೀನು ವಶ ಮಾಡ್ಕೋಬೇಕು. ಅದಕ್ಕೆ ನೀನು ನಾನು ಹೇಳ್ದ ಹಾಗೆ ಕೇಳಬೇಕು. ಆಗ ಸಂಯುಕ್ತ ಹತ್ರ ಇರೋ ಶಕ್ತಿ ನಿನಗೆ ಬರುತ್ತೆ. ಸಂಯುಕ್ತ ಹತ್ರ ಇರೋ ಶಕ್ತಿನ ನಾನು ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಅದಿರಾ, ನಾನು ಏನ್ ಮಾಡ್ಬೇಕು ಅಂತ? ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಧೈರ್ಯ ನನಗೆ ತುಂಬಾ ಇಷ್ಟ ಆಯ್ತು. ಈ ನಿಶಿ ಮೇಲೆ ಈಗ್ಲಾದ್ರೂ ನಿನಗೆ ನಂಬಿಕೆ ಬಂತಾ? ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಸರಿ, ಪೂರ್ತಿ ನಂಬಿಕೆ ಬರೋ ಹಾಗೆ ನಾನು ಮಾಡ್ತೀನಿ. ಹೇಳು ಅದಿರಾ, ಅದೇನ್ ಮಾಡಬೇಕು?